ರಾಜ್ಯದಲ್ಲಿ 5 ವರ್ಷ ನಾನೇ ಸಿಎಂ ಆಗಿರ್ತೀನಿ. ಡಿ.ಕೆ. ಶಿವಕುಮಾರ್ ಹತ್ರ ಶಾಸಕರ ಬೆಂಬಲ ಇಲ್ಲ ಅನ್ನೋ ಒಂದು ಮಾತನ್ನ ಖುದ್ದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಹೇಳಿದ್ದಾರೆ. ಹಾಗಾದ್ರೆ ಸೆಪ್ಟೆಂಬರ್ ಕ್ರಾಂತಿ ರಾಜ್ಯದಲ್ಲಿ ನಡೆಯಲ್ವಾ? ಆರ್ ಅಶೋಕ್ ಅವರು ಹಾಲಿ ವಿಧಾನಸಭೆ ವಿಪಕ್ಷ ನಾಯಕರಾಗಿ ಭವಿಷ್ಯವನ್ನ ಮಾತ್ರ ಹೇಳ್ತಾರೆ ಅಂತ ಹೇಳಿದ್ರು. ಹಾಗಾದ್ರೆ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಬದಲಾವಣೆ ರಾಜ್ಯದಲ್ಲಿ ಆಗತ್ತಾ ಆಗಲ್ವಾ ಅನ್ನೋ ಚರ್ಚೆಗೆ ಎಲ್ಲೋ ಒಂದು ಕಡೆ ಫುಲ್ ಸ್ಟಾಪ್ ಅಲ್ಲ, ಇದು ಕಾಮ ಬಿದ್ದಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಲಿಕ್ಕೆ ವಿಧಾನಸಭೆ ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಅಶೋಕ್ ಅವರೇ, ದೆಹಲಿಗೆ ತೆರಳಿದ್ದಾರೆ ಸಿಎಂ ಮತ್ತೆ ಡಿ.ಸಿ.ಎಂ. ಒಂದ್ ಕಡೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಇಲ್ಲಿ 1-to-1 ಮೀಟಿಂಗ್ ಶಾಸಕರದ್ದು ಮಾಡಿದ್ದಾರೆ. ಇವತ್ತು ಸಿಎಂ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಮುಂದಿನ 5 ವರ್ಷ ನಾನೇ ಸಿಎಂ, ಡಿ.ಕೆ. ಶಿವಕುಮಾರ್ ಹತ್ರ ಶಾಸಕರ ಬೆಂಬಲ ಇಲ್ಲ ಅಂತ. ನಾನು ಕೂಡ ಮಾಧ್ಯಮದಲ್ಲಿ ನೋಡಿದ್ದೀನಿ. ಸಿದ್ದರಾಮಯ್ಯನವರು ಇವತ್ತು ಅವರ ವರ್ಷನೇ ಬದಲಾಗಿದೆ. ನನಗನ್ಸುತ್ತೆ ಅವರು ಫ್ರಸ್ಟ್ರೇಷನ್ನಿಂದ ದಿನನಿತ್ಯ ಕಳೆದ 2 ವರ್ಷದಲ್ಲಿ ಒಂದು ದಿನನೂ ಕೂಡ ನೆಮ್ಮದಿಯಾಗಿ ಅವರು ನಾನು ಸಿಎಂ ಅಂತ ರಾಜ್ಯಭಾರ ಮಾಡಲೇ ಇಲ್ಲ. ಮತ್ತು ಹಳೆ ಸಿದ್ದರಾಮಯ್ಯಗೂ ಈ ಸಿದ್ದರಾಮಯ್ಯನಿಗೂ ಅಜಗಜಾಂತರ ವ್ಯತ್ಯಾಸ. ಈಗ ಅಭಿವೃದ್ಧಿ ಕಾರ್ಯ ಇವೆಲ್ಲ ನಿಂತೋಗಿರೋದ್ರಿಂದ ಅದು ಒಂದು ಕಡೆ ಒತ್ತಡ. ಈಗ ದಿನನಿತ್ಯ ಅವರ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಅನ್ನೋದು ಕೂಡ ಅವ್ರು ದಿನನಿತ್ಯ ಆ ಫ್ರಸ್ಟ್ರೇಷನಲ್ಲಿ ಮಾತಾಡಿದ್ದಾರೆ. ಆದರೆ ಈ ಸುರ್ಜೇವಾಲಾ ಅವರು ಕಂಟಿನ್ಯೂಸ್ ಆಗಿ ಬಂದು ಯಾವತ್ತೂ ಬರದೇ ಇರೋರು ಇವಾಗ ಬಂದು MLAಗಳನ್ನೆಲ್ಲ ಭೇಟಿ ಮಾಡಿ ಅವ್ರ ಜೊತೆ ಮಾಹಿತಿ ತೊಗೊತಾ ಇದ್ದಾರೆ. ಮತ್ತು ಪಾರ್ಟಿ ಹೈಕಮಾಂಡ್ ಏನು ಹೇಳುತ್ತೋ ಅದನ್ನು ಕೇಳಬೇಕು ಅಂತ ಹೇಳ್ತಾ ಇದ್ದಾರೆ. ಇಷ್ಟಾದ ಮೇಲೂ ಕೂಡ ನಮಗಂತೂ ಡೌಟ್ ಇಲ್ಲ, ರಾಜ್ಯದ ಜನತೆಗೂ ಡೌಟ್ ಇಲ್ಲ, ಬದಲಾವಣೆ ಅಂತೂ ಗ್ಯಾರಂಟಿ, ಅದರಲ್ಲಿ ಪ್ರಶ್ನೆನೇ ಇಲ್ಲ. ಈಗ ಸಿದ್ದರಾಮಯ್ಯನವರು ಹೇಳಿರೋದು ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರು ಅವ್ರ ಮೇಲೆ ಒಂದು ರೀತಿ ಆಪಾದನೆಯನ್ನು ಮಾಡಿದ್ದಾರೆ. ಏನು ಅವರೇನು ಕೆಲಸ ಮಾಡಿದ್ದಾರೆ? ಯಾರು ಅಧ್ಯಕ್ಷರಾಗಿದ್ದರು ಇದೇ ಥರನೇ ಕೆಲಸ ಮಾಡ್ತಾಯಿದ್ರು. ಅಂದರೆ ಡಿ.ಕೆ. ಶಿವಕುಮಾರ್ ಏನು ಹೇಳ್ತಾ ಇದ್ದಾರೆ, ನಾನೇ ಸರ್ಕಾರ ತಂದೆ, ನನ್ನ ಶ್ರಮದಿಂದ ಬಂತು ಅಂತ ಹೇಳ್ತಾ ಇದ್ದಾರೆ. ಮತ್ತು ಮಠಾಧಿಪತಿಗಳು ಅದಕ್ಕೆ ಪೂರಕವಾಗಿ ಡಿ.ಕೆ. ಶಿವಕುಮಾರ್ ಅವರ ಶ್ರಮದಿಂದ ಸರ್ಕಾರ ಬಂತು ಅಂತ ಒಂದು ಕಡೆ ಅಲ್ಲಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಇಲ್ಲಿ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ಅವ್ರ ಶ್ರಮದಿಂದ ಏನು ಬಂದಿಲ್ಲ, ಯಾರೇ ಅಧ್ಯಕ್ಷರಾಗಿದ್ದರು ಹಂಗೆ ಕೆಲಸ ಮಾಡ್ತಾಯಿದ್ರು, ಆ ಥರದ್ದು ಯಾವುದೇ ಒಂದು ಬದಲಾವಣೆ ಇಲ್ಲ, ಡಿ.ಕೆ. ಶಿವಕುಮಾರ್ಗೆ ಬೆಂಬಲ ಇಲ್ಲ ಅಂದರೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಗೌರವ ಏನಾಯಿತು, ಅವ್ರ ಕೆಪಾಸಿಟಿ ಏನಾಯಿತು? ಅವ್ರ ಕೆಪಾಸಿಟಿ ಇಲ್ಲ ಅಂತ ಅರ್ಥ ಆಯಿತು. ಡಿ.ಕೆ. ಶಿವಕುಮಾರ್ಗೆ ನೋ ಕೆಪಾಸಿಟಿ, ಅವ್ರ ಜೊತೆ MLAಗಳಿಲ್ಲ, ಮತ್ತು ಅವರೇನು ಸರ್ಕಾರವನ್ನು ತರೋಕ್ಕೆ ಅವ್ರ ಪಾತ್ರ ಎಲ್ಲ ಅಧ್ಯಕ್ಷರು ಹೆಂಗೆ ಮಾಡಿದ್ರು ಅವರು ಹಿಂಗೆ, ಹಿಂದೆ ದೇಶಪಾಂಡೆ ಅವರಿದ್ದರು, ಬೇರೆಯವರಿದ್ದರು, ಎಲ್ಲರೂ ಹೆಂಗಿದ್ರು ಹಂಗೆ ಅವರು ಅಂತೇಳಿ ಅವ್ರಿಗೆ ಹೇಳಿರೋ ಅಂಥದ್ದು ಒಂದು ರೀತಿ ಡಿ.ಕೆ. ಶಿವಕುಮಾರ್ ಅವ್ರಿಗೆ ವಾರ್ನಿಂಗ್. ಇದು ಅವ್ರಿಗೆ ಒಂದು ರೀತಿ ಥ್ರೆಟ್ಟನ್ನು ಇವತ್ತು ಸಿದ್ದರಾಮಯ್ಯ ಮಾಡಿದ್ದಾರೆ. ಅಂದರೆ ಕಾಂಗ್ರೆಸ್ಸಲ್ಲಿ ಅದೇನೋ ಕ್ರಾಂತಿ ರಾಜಣ್ಣ ಹೇಳ್ತಾ ಇದ್ನಲ್ಲ, ಕ್ರಾಂತಿಗೆ ಇವತ್ತು ತುಪ್ಪ ಸುರಿದಂಗೆ ಆಯಿತು. ಸಿದ್ದರಾಮಯ್ಯನವರ ಹೇಳಿಕೆ ತುಪ್ಪ ಸುರಿದಂಗೆ ಆಯಿತು. ಇನ್ನಷ್ಟು ಬೆಂಕಿ ಅಂಟ್ಕೊಳ್ಳೋದು ಗ್ಯಾರಂಟಿ. ಕಾಂಗ್ರೆಸ್ಸಲ್ಲಿ ಬೆಂಕಿ ಅಂಟ್ಕೊಂಡು ಒಂದು ರೀತಿ ಕಾಂಗ್ರೆಸ್ ನವಂಬರ್ ಒಳಗಡೆ ನನಗನ್ಸ್ತತೆ ಈ ಜಗಳ ಈ ಕಿತ್ತಾಟದಲ್ಲಿ ಯಾವ ಮಟ್ಟಕ್ಕೆ ಹೋಗುತ್ತೋ ಗೊತ್ತಿಲ್ಲ, ಸರ್ಕಾರನೇ ಬಿದ್ದೋದ್ರೂ ಆಶ್ಚರ್ಯ ಪಡಬೇಕಾದ ಅವಶ್ಯಕತೆ ಇಲ್ಲ. ಸರ್, ಕಳೆದ ಶುಕ್ರವಾರ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಕುಟುಂಬ ಸಮೇತ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ರು. ಅಲ್ಲೊಂದು ಸ್ಟೇಟ್ಮೆಂಟ್ನ ಮಾಡ್ತಾರೆ, ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ವಿಫಲ ಆಗಲ್ಲ ಅಂತ. ಇವತ್ತು ಸಿಎಂ ಹೇಳ್ತಾರೆ ಡಿ.ಕೆ. ಶಿವಕುಮಾರ್ಗೆ ಶಾಸಕರ ಬೆಂಬಲನೇ ಇಲ್ಲ ಅಂತ. ಡಿ.ಕೆ. ಶಿವಕುಮಾರ್ ಆಲ್ರೆಡಿ ಅವರು ಮುಖ್ಯಮಂತ್ರಿ ಆಗಕ್ಕೆ ಏನೇನು ಬೇಕೋ ಎಲ್ಲ ದೇವರುಗಳು ಹೊರಗೆ ಏನೇನು ಯಾವ್ಯಾವ ದೇವರು ಇದ್ದಾರೋ ಕರ್ನಾಟಕದಲ್ಲಿ, ತಮಿಳ್ನಾಡಲ್ಲಿ ಎಲ್ಲ ದೇವರುಗಳ ಹತ್ರ ಹೋಗಿ ವರ ಹೋಮ ಹವನ ಏನೇನಿದೆಯೋ ಎಲ್ಲ ಮಾಡಿ ಮುಗಿಸ್ಬಿಟ್ಟಿದ್ದಾರೆ. ಅವರು ಒಂದು ರೀತಿ ರೆಡಿ ಆಗ್ಬಿಟ್ಟಿದ್ದಾರೆ, CM ಗಾದಿಗೆ ಕೂತ್ಕೊಳ್ಳೋಕ್ಕೆ ರೆಡಿ ಆಗಿದ್ದಾರೆ. ಇಲ್ಲಿ ಈಗ ಸಿದ್ದರಾಮಯ್ಯನವರು ನಾವು ಬಿಟ್ಕೊಡಲ್ಲ ಅಂತ ಹೇಳ್ತಾ ಇರೋವಂಥದ್ದು ಒಪ್ಪಂದ ಆಗಿರೋದು ನಿಜ. ಈಗ ಸಿದ್ದರಾಮಯ್ಯನವ್ರು ಹೇಳ್ತಾ ಇದ್ದಾರೆ, ಕೇಂದ್ರದವರು ಹೇಳಿರೋದು ನಿಜ, ನಾವು ಹೇಳಿದಾಗ ಇಳಿಬೇಕು ಅಂತ. ಡಿ.ಕೆ. ಶಿವಕುಮಾರ್ಗೆ ಏನು ಹೇಳಿದ್ದಾರೆ ಕೇಂದ್ರದವರು, ನಾವು 2.5 ವರ್ಷ ಆದಮೇಲೆ ನಿಮ್ಮನ್ನು ಮುಖ್ಯಮಂತ್ರಿ ಮಾಡ್ತೀನಿ ಅಂತ ಅವ್ರಿಗೆ ಹೇಳಿದ್ದಾರೆ ಅಂತ ಅವ್ರ ಕಡೆ ಇರೋ MLAಗಳ ಮಾಹಿತಿ ನಮಗೆ, ಅವ್ರ ಕಡೆ MLAಗಳು ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದರೆ ಒಪ್ಪಂದ ಆಗಿರೋದು ಕನ್ಫರ್ಮ್. ಸಮೀದ ಬಗ್ಗೆ ಗೊಂದಲ ಕಿತ್ತಾಡ್ತಾ ಇದ್ದಾರೆ ಅಷ್ಟೇ. ಡಿ.ಕೆ. 2.5 ವರ್ಷ ಮಾತು ಅಂತ ಹೇಳ್ತಾರೆ. ಸಿದ್ದರಾಮಯ್ಯನವರು ಇನ್ನೊಂದು ಸ್ವಲ್ಪ ನಾನು ರೆಕಾರ್ಡ್ಗಳೆಲ್ಲ ಮುಗಿಯೋಣ, ಮತ್ತು ಇನ್ನೊಂದು ಬಡ್ಜೆಟ್ ಮಂಡನೆ ಮಾಡೋಣ, ಈ ಗೊಂದಲದಲ್ಲಿ ಇಡೀ ಕಾಂಗ್ರೆಸ್ ಪಾರ್ಟಿ ಇವತ್ತು ಒಂಥರ ದಿನನಿತ್ಯ
2 ವರ್ಷದಿಂದ ಒಂದು ದಿನನೂ ಕೂಡ ಈ ರಾಜ್ಯದ ಮುಖ್ಯಮಂತ್ರಿ ನಾನು ಮುಖ್ಯಮಂತ್ರಿ ಅಂತ ಪ್ರತಿದಿನನೂ ಹೇಳೋ ಸ್ಥಿತಿಗೆ ತಂದ್ಬಿಟ್ರು ಕಾಂಗ್ರೆಸ್ ಅವರೇ. ಪ್ರತಿದಿನನೂ ನಾನೇ ಮುಖ್ಯಮಂತ್ರಿ, ನಾನೇ 5 ವರ್ಷ, ನಾನೇ ಮುಖ್ಯಮಂತ್ರಿ, ನಾನು ಇದು ಹೇಳ್ತಾ ಇದ್ದಾರೆ ಅಂದರೆ ಇನ್ನಷ್ಟು ಡೌಟು ರಾಜ್ಯದ ಜನತೆಗೆ ಬರೋಕ್ಕೆ ಶುರುವಾಯಿತು. ನನ್ನ ಕಡೆ ಪ್ರಶ್ನೆ ಸರ್, ಈಗ ಸಿದ್ದರಾಮಯ್ಯನವರು 5 ವರ್ಷ ಕಂಪ್ಲೀಟ್ ಮಾಡ್ತಾರೋ, DK ಶಿವಕುಮಾರ್ CM ಆಗ್ತಾರೋ, ಕಾಂಗ್ರೆಸ್ ಹೈಕಮಾಂಡ್ ಮಾತೆ ಅಂತಿಮ ಅಂತಾರೋ, ಇಬ್ಬರ ಮಧ್ಯದಲ್ಲಿ 3ನೇ ಹೊಸ ವ್ಯಕ್ತಿ ಏನಾದರೂ ಮುಖ್ಯಮಂತ್ರಿ ಆಗ್ತಾರೋ, ನಿಮ್ಗಿರೋವಂಥ ಮಾಹಿತಿ ಏನು? ಬದಲಾವಣೆ ಅಂತೂ ಗ್ಯಾರಂಟಿ. ಸಿದ್ದರಾಮಯ್ಯನವರು ಅಕ್ಟೋಬರ್ 1 ಬದಲಾವಣೆ ಗ್ಯಾರಂಟಿ. ಮುಖ್ಯಮಂತ್ರಿ ಯಾರು ಆಗ್ತಾರೆ ಅವ್ರ ಹಣೆ ಬರ. DK ಶಿವಕುಮಾರ್ ಹೇಳಿದಾರಲ್ಲ, ಆಶೀರ್ವಾದ, ದೇವರ ಆಶೀರ್ವಾದ ಅಂತೇಳಿ. ಅದು ಈ ಸಿದ್ದರಾಮಯ್ಯನವರು ಉರುಳಿಸೋ ದಾಳದ ಮೇಲೆ ಡಿಪೆಂಡ್ ಯಾರಾಗ್ತಾರೆ ಅಂತ. ಯಾವ್ಯಾವ ದಾಳ, ದಲಿತರ ದಾಳ ಉಪಯೋಗಿಸ್ತಾರ, ಹಿಂದುಳಿದವ್ರದ್ದು ಉಪಯೋಗಿಸ್ತಾರ, ಲಿಂಗಾಯತರದ್ದು ಉಪಯೋಗಿಸ್ತಾರ. ಇದು ಆ ದಾಳವನ್ನು ಸಿದ್ದರಾಮಯ್ಯ ಹಿಂದೆ ಜನತಾದಳ ಪಾರ್ಟಿಯಲ್ಲಿದ್ದಾಗ ದೇವೇಗೌಡರು ಅಲ್ಲೂ ಈ ಥರ ದಾಳಗಳನ್ನ ಉರುಳಿಸಿದ್ರು. ಈ ಕಾಂಗ್ರೆಸ್ಸಲ್ಲೂ ಉರುಳಿಸ್ತಾ ಇದ್ದಾರೆ. ಅದರ ಮೇಲೆ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನೋ ತೀರ್ಮಾನ ಆಗ್ತೈತೆ. ಥ್ಯಾಂಕ್ ಯು ಸರ್. ಇದು ಒಟ್ಟಾರೆ ಆರ್ ಅಶೋಕ್ ಅವರ ರಿಯಾಕ್ಷನ್. ಕ್ಯಾಮ್ರಾ ಪರ್ಸನ್ ಶಿವಾನಂದ್ ಜೊತೆ ಮಧುಸೂದನ್, ನ್ಯೂಸ್ ಫಸ್ಟ್ ಕನ್ನಡ, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.